ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನೀವು ಬಹಳ ಸಂತೋಷವಾಗಿ ಇರಬೇಕು. ಈ ದಿನ ಮಾತ್ರವ? ಎಲ್ಲ ದಿನ. ಅದಕ್ಕೆ ತಾನೇ ದೇವರು ಮಾತನಾಡುತ್ತಾರೆ, ನೀವು ಯಾವಾಗಲೂ ಸಂತೋಷವಾಗಿ ಮನೋಲ್ಲಾಸವಾಗಿ ಇರಬೇಕು. ಯಾಕೆ ಸೋತು ಹೋಗಿದ್ದೀರಿ? ಯಾಕೆ ಯಾವಾಗಲೂ ಮನಸ್ಸಿನಲ್ಲಿ ಒಂದು ಬೇಸರ ಕಾಣುತ್ತಿದೆ? ಪ್ರತಿನಿತ್ಯ ಸಂತೋಷವಾಗಿ ದಿನವನ್ನು ಆರಂಭಿಸಬೇಕು. ದಿನಪೂರ್ತಿ ಸಂತೋಷವಾಗಿರಬೇಕು. ಯೇಸು ಸಂಗಡ ಇದ್ದಾನೆ. ಆತನೊಂದಿಗೆ ನಡೆಯುವಂಥ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕಲ್ಲ. ನೀವು ಹೇಗೆ ಯಾವಾಗಲೂ ಸಂತೋಷವಾಗಿದ್ದೀರಿ ಎಂದು ಕೇಳಿದರೆ, ಯೇಸು ನನ್ನ ಸಂಗಡ ಇದ್ದಾನಲ್ಲ, ಆ ರೀತಿ ಹೇಳಬೇಕು. ಆ ಸಂತೋಷ ನಿಮ್ಮ ಜೀವಿತದಲ್ಲಿ ತೋರಿಬರುತ್ತಲೇ ಇರಬೇಕು. ನೀವು ಒಮ್ಮೆಂದು ಮುಖವನ್ನು ತಿರುಗಿಸಿಕೊಂಡು ಸೋತು ಹೋಗಿ ಕಷ್ಟಪಟ್ಟು ಏನು ಜೀವಿತ ಎಂಬುದಾಗಿ ನಿರಾಸೆಗೆ ಒಳಗಾದ ರೀತಿಯಲ್ಲಿ ಇರಬಾರದು. ಹಾಗಿದ್ದರೆ ಯೇಸು ಸಂಗಡ ಇರುವುದರಲ್ಲಿ ಅರ್ಥ ಏನಿದೆ? ಅದನ್ನು ಹೃದಯದಲ್ಲಿ ಹುದುಗಿಸಿಕೊಳ್ಳಬೇಕು. ಸರಿ, ಈ ಸ್ಥಳ ತುಂಬಾ ಸುಂದರವಾಗಿದೆ ಅಲ್ಲ, ಸಮುದ್ರ ತೀರ. ಅದೇನು ಲೋಕದಲ್ಲಿ ಅನೇಕ ಸಮುದ್ರ ತೀರಗಳು ಇದೆ ಎಂದು ಅಂದುಕೊಳ್ಳುತ್ತೀರಾ? ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಇರುವಂತ ಅಡಲೈಡ್ ಎಂಬಂತ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಇರುವಂತ ಈ ಸಮುದ್ರ ತೀರದಲ್ಲಿ ನಿಂತುಕೊಂಡು ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಪ್ರತಿಯೊಂದು ದೇಶದಲ್ಲಿ ಕೂಡ ಸಮುದ್ರ ತೀರಗಳು ಇದ್ದರೂ ಪ್ರತಿಯೊಂದು ದೇಶದಲ್ಲೂ ಅದು ವಿಭಿನ್ನವಾಗಿರುವುದನ್ನು ನೋಡಬಹುದು. ದೇವರ ಸೃಷ್ಟಿಗಳು, ದೇವರ ಕಾರ್ಯಗಳು ಅದೆಲ್ಲವೂ ಬಹಳ ಆಶ್ಚರ್ಯವಾದವುಗಳು. ಅದೆಲ್ಲವನ್ನೂ ನಾನು ನೋಡಿ ದೇವರನ್ನು ಸ್ತುತಿಸುವುದುಂಟು. ನೀವು ಕೂಡ ದೇವರನ್ನು ಸ್ತುತಿಸಬೇಕೆಂದೇ ಇದನ್ನೆಲ್ಲ ಚಿತ್ರೀಕರಿಸಿ ತೋರಿಸುತ್ತಾ ಇದ್ದೇವೆ. ಸರಿನಾ? ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ? ಯೆರೆಮೀಯ 31ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಇದೆ ಅಲ್ಲ, ಅದೇನು ಅಕಸ್ಮಾತ್ತಾಗಿ ಬಂದದ್ದಲ್ಲ. ಅದು ಶಾಶ್ವತವಾದ ಪ್ರೇಮ. ಅದು ಆದಿಯಿಂದಲೂ. ಅಂದರೆ ದೇವರ ವಾಕ್ಯ ಹೇಳುತ್ತದೆ, ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ಅರಿತಿದ್ದೇನೆ. ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಾನಿನ್ನನ್ನು ತಿಳಿದಿದ್ದೇನೆ. ನಾನ್ ತಾನೇ ನಿನ್ನನ್ನು ರೂಪಿಸಿದಂತ ದೇವರು. ಆದ್ದರಿಂದ ಆಗಿನಿಂದಲೂ ನಿನ್ನನ್ನು ಪ್ರೀತಿಸುತ್ತೇನೆಂದು ಹೇಳುತ್ತಾರೆ. ಏನೋ ಇಂದು ಅಲ್ಲ, ನಿಮ್ಮನ್ನು ರೂಪಿಸುವಂತ ಸಮಯದಲ್ಲೇ ಆತ ನಿಮ್ಮನ್ನು ಪ್ರೀತಿಸಿ ರೂಪಿಸಿದ್ದಾನಂತ. ಈ ರೀತಿ ಒಂದು ಮಗು ರೂಪುಗೊಳ್ಳಬೇಕು. ಈ ಮಗನು, ಈ ಮಗಳು ದೊಡ್ಡವರಾಗಿ ಸಂತೋಷವಾಗಿ ನನ್ನ ನಾಮಕ್ಕೆ ಮಹಿಮೆಯನ್ನುಂಟು ಮಾಡಬೇಕು, ಉಲ್ಲಾಸವಾಗಿರಬೇಕೆಂದು ಆತನು ಆಗಲೇ ನಮ್ಮನ್ನು ಪ್ರೀತಿಸಿ ಮಮತೆ ಇಟ್ಟು ರೂಪಿಸಿದ್ದಾನೆ. ಅದು ಅನಾದಿ ಪ್ರೀತಿ, ಇಂದು ಬಂದದ್ದಲ್ಲ. ಆದಿಯಿಂದಲೂ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಶಾಶ್ವತ ಪ್ರೇಮ. ಆದ್ದರಿಂದಲೇ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ತನ್ನನ್ನು ಬಲಿಯಾಗಿ ಕೊಟ್ಟು ಆ ಪ್ರೀತಿಯನ್ನು ನಮಗೆ ತೋರಿಸಿದನು. ಇಲ್ಲ, ಈ ಲೋಕದಲ್ಲಿ ನನ್ನನ್ನು ಪಾಪ ಕರೆ ಮಾಡಿ ಬಿಟ್ಟಿತು, ಶಾಪಗಳು ಹಿಂಬಾಲಿಸುತ್ತಾ ಇವೆ, ಆದ್ದರಿಂದ ನನಗೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ ಅಂದರೆ, ಈ ಪಾಪ ಶಾಪಗಳನ್ನೆಲ್ಲ ಮಾರ್ಪಡಿಸಿ ಆಶೀರ್ವದಿಸಲು ನಾನೊಂದು ಯೋಜನೆಯನ್ನು ರೂಪಿಸಿ ಶಿಲುಬೆಯಲ್ಲಿ ನನ್ನನ್ನು ಬಲಿಯಾಗಿ ಕೊಟ್ಟು ಪರಿಹಾರವನ್ನು ಮಾಡಿ ಮುಗಿಸಿದ. ಯಾಕೆ ಗೊತ್ತಾ? ನಿನ್ನ ಮೇಲಿಟ್ಟ ಪ್ರೀತಿ. ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಮೇಲಿಟ್ಟಂತ ಪ್ರೀತಿ. ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ. ಅನಾದಿ ಕಾಲದಿಂದ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಆದ್ದರಿಂದಲೇ ನಿನಗೋಸ್ಕರ ಶಿಲುಬೆಯಲ್ಲಿ ಸಾಯಲು ನನ್ನನ್ನು ಅರ್ಪಿಸಿ ಕೊಟ್ಟೆನು. ಈಗಲೂ ನಿನ್ನನ್ನು ಪ್ರೀತಿಸುತ್ತೇನೆ. ನಿನ್ನನ್ನು ಪ್ರೀತಿಸದೇ ಇದ್ದರೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಿನ್ನನ್ನು ಬಿಟ್ಟು ಅಗಲಿ ಹೋದರೂ ನಾನು ನಿನ್ನನ್ನು ಪ್ರೀತಿಸಿ ನನ್ನ ಪ್ರೀತಿಯೊಳಗೆ ನಿನ್ನನ್ನು ಸೆಳೆದುಕೊಳ್ಳುತ್ತೇನೆಂದು ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ. ನಾನು ಯೋಚಿಸಿ ನೋಡುವೆ, ನಾನು ಅನೇಕ ದೇವರುಗಳನ್ನು ಬಹಳ ಭಕ್ತಿಯಿಂದ ಪೂಜಿಸಿದವನು. ಯೇಸುವಿನ ಕುರಿತಾಗಿ ಹೇಳಿದಾಗ ಆತನು ದೇವರೇ ಅಲ್ಲ ಎಂಬುದಾಗಿ ವಾದ ಮಾಡಿದ್ದು ಮಾತ್ರವಲ್ಲ, ಆತನನ್ನು ಪರಿಹಾಸ್ಯ ಮಾಡಿ ಗೇಲಿ ಮಾಡಿ ಮಾತನಾಡಿದವನು. ಆದರೆ ಅಂತಹ ಒಬ್ಬ ದೇವರು ನಾನು ಮರಣದ ಹಾಸಿಗೆಯಲ್ಲಿ ಸಾಯಲು ಬಿದ್ದಿದ್ದಾಗ ನಾನು ನಂಬಿದ ಯಾರೊಬ್ಬರು ನನಗೆ ಸಹಾಯ ಮಾಡಲಿಲ್ಲ. ಕೈಬಿಡಲ್ಪಟ್ಟಂತ ಒಂದು ಅವಸ್ಥೆಯಲ್ಲಿ ಇಷ್ಟೇನಾ? ನಾವು ಭಕ್ತಿಯಿಂದ ದೇವರುಗಳನ್ನು ಹುಡುಕಿದೆವಲ್ಲವಾ, ಎಷ್ಟು ಭಕ್ತಿಯಿಂದ ದೇವರ ಪೂಜೆ ಮಾಡಿದೆವು, ಒಬ್ಬರು ನಮಗೆ ಸಹಾಯ ಮಾಡಲಿಲ್ಲವಲ್ಲ ಎಂದು ಕಂಗಾಲಾಗಿ ಇದ್ದಾಗ, ನಾನು ನಂಬದೇ ಇದ್ದಂತ, ನಾನು ದ್ವೇಷ ಮಾಡಿದಂತ ಯೇಸು ಹುಡುಕಿ ಬಂದು ಗುಣ ಮಾಡಿದನಲ್ಲ, ಅದನ್ನು ನೆನೆಸಿ ನಾನು ಕಣ್ಣೀರು ಸುರಿಸಿ, ಯಾಕೆ ದೇವರ, ಯಾಕೆ ನನ್ನನ್ನು ಹುಡುಕಿ ಬಂದು ನೀವು ಅದ್ಭುತ ಮಾಡಿದಿರಿ? ನಾನು ನಿಮ್ಮನ್ನು ನಂಬಲೂ ಇಲ್ಲ, ನಿಮ್ಮನ್ನು ಹುಡುಕಲೂ ಇಲ್ಲ. ನೀವೇ ಹುಡುಕಿ ನನ್ನ ಮನೆಗೆ ಬಂದು ನನ್ನನ್ನು ಗುಣ ಮಾಡಿದಿರಲ್ಲ. ಶಾಶ್ವತ ಪ್ರೇಮ. ನೀನು ಇಂದಲ್ಲ, ತಾಯಿಯ ಗರ್ಭದಲ್ಲಿ ಉಂಟಾಗುವಾಗಲೇ ನನಗೆ ಗೊತ್ತು. ನನಗಾಗಿಯೇ ರೂಪಿಸಿಕೊಂಡೆ. ನೀ ನನ್ನನ್ನು ಅರಿಯದೆ ಹೋದ. ಪರಿಸ್ಥಿತಿಗಳು ನೀನು ನನ್ನನ್ನು ಬಿಟ್ಟು ಅಗಲುವಂತೆ ಮಾಡಿದವು.
ನಿನ್ನೊಳಗೆ ಸುಳ್ಳು ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ನನ್ನನ್ನು ಅರಿತುಕೊಳ್ಳುವಂತೆ ನಿನ್ನನ್ನು ಬದಲಾಯಿಸಿ ಬಿಟ್ಟಿತು. ಆದರೂ ನಿನ್ನ ಮೇಲಿಟ್ಟಂತ ಪ್ರೀತಿ ಬದಲಾಗಲಿಲ್ಲ. ನಾನು ನಿನ್ನನ್ನು ಪ್ರೀತಿಸಿ ಹುಡುಕಿ ಬಂದು ನಿನ್ನನ್ನು ಗುಣಮಾಡಿ ನನ್ನ ಪ್ರೀತಿಯನ್ನು ತೋರಿಸಿದೆನು ಎಂದು ಹೇಳಿದರು. ಅದನ್ನು ನೆನೆಸಿ ನಾನು ಕಣ್ಣೀರಿನಿಂದ ಇಂದಿಗೂ ಕರ್ತನನ್ನು ಸ್ತುತಿಸುವುದು ಉಂಟು. ಇಂದು ಕೂಡ ದೇವರು ನೋಡಿರಿ ನಿಮ್ಮನ್ನು ಪ್ರೀತಿಸಿ, ನನ್ನ ಮಗನೇ ಮಗಳೇ, ಯಾರು ನಿನ್ನನ್ನು ಪ್ರೀತಿಸದೆ ಇದ್ದರೇನೋ ನಾನ್ ನಿನ್ನನ್ನು ಪ್ರೀತಿಸುವೆ. ನಾನ್ ತಾನೇ ನಿನ್ನನ್ನು ಉಂಟು ಮಾಡಿದ್ದು, ನಾನ್ ತಾನೇ ನಿನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಪಾಪ ಶಾಪಗಳಿಗೆ ಪರಿಹಾರಗಳನ್ನು ಉಂಟು ಮಾಡಿದ್ದೇನೆ. ನಾನಿನ್ನನ್ನು ಸೆಳೆದುಕೊಳ್ಳುವೆ, ಕಮ್ ನೀನು ಬಾ, ನಾನಿನ್ನನ್ನು ಕ್ಷಮಿಸುವೆ, ಬಿಡುಗಡೆ ಕೊಡುವೆ, ನಿನ್ನನ್ನು ಆಶೀರ್ವದಿಸುವೆ. ನಿನಗೆ ತಾಯಿಯ ಪ್ರೀತಿ ಬೇಕಾ? ಅದು ನನ್ನ ಬಳಿ ಸಿಗುತ್ತದೆ. ನಿನಗೆ ತಂದೆಯ ಪ್ರೀತಿ ಬೇಕಾ? ನನ್ನ ಬಳಿ ಸಿಗುತ್ತದೆ. ಸ್ನೇಹಿತನ ಪ್ರೀತಿ ಬೇಕಾ? ನನ್ನ ಬಳಿ ಸಿಗುತ್ತದೆ. ನಾನು ನಿಮ್ಮನ್ನು ಪ್ರೀತಿಸುವ ದೇವರು ಎಂಬುದಾಗಿ ಹೇಳುತ್ತಾರೆ. ಆತನ ಕರೆಗಳಲ್ಲಿ ಒಪ್ಪಿಸಿ, ಆ ಪ್ರೀತಿ ನಿಮ್ಮ ಹೃದಯದಲ್ಲಿ ಒಂದು ದೊಡ್ಡ ಸಾಂತ್ವನವನ್ನು, ಸಂತೋಷ, ಸಮಾಧಾನವನ್ನು ಉಂಟು ಮಾಡುತ್ತದೆ. ದೇವರನ್ನೋಡಿ ಹೇಳಿರಿ, ದೇವರೇ, ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ, ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಿರಿ. ನನ್ನ ಮೇಲೆ ಇಷ್ಟು ಪ್ರೀತಿಯನ್ನು ಇಟ್ಟಿದ್ದೀರಲ್ಲ, ನನಗಾಗಿ ಸತ್ತಿರಿ, ನಿಮ್ಮನ್ನು ಸ್ತುತಿಸುತ್ತೇನೆ. ಆ ಪ್ರೀತಿಗೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.